ಶ್ರೀಹರಿ, ಯಾಕೆ ಯಾಕೆ ಹಾಗೆ ನಗ್ತಾ ಇದೀಯಾ? ಅಮ್ಮ, ನೀವು ಒಳಗೆ ಹೋಗಿ ನೋಡ್ಬೇಕು ನಿಮ್ಮ ಮಗನ ಅವತಾರನ. ಯಶೋದೆ ಕಣ್ ತಪ್ಸಿ ಮೈಕೈಗೆಲ್ಲ ಬೆಣ್ಣೆ ಮೆತ್ಕೊಂಡು ತಿಂತ ಕೂತಿದ್ನಲ್ಲ ಬಾಳಕೃಷ್ಣ, ತೇಟ್ ಹಾಗೆ ಕೂತಿದ್ದಾರೆ. ನಿನ್ನ ಮೇಲೆ ಅದು ಎಷ್ಟು ಪ್ರೀತಿ ನಮ್ಮ ಅವನಿಗೆ. ನಿನಗಿಷ್ಟ ಅಂತ ಅವನಿಗೆ ಹೋಳಿಗೆ ಮಾಡೋದು ಗೊತ್ತಿಲ್ಲದೆ ಇದ್ರೂ ತಾನೇ ಮಾಡಿ ತಿನ್ನಿಸ್ಬೇಕು ಅಂತ ಹಠ ಮಾಡಿ ಹೋಗಿದ್ದಾನೆ. ಹೌದಮ್ಮ, ಅಂತ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಹೆಣ್ಣನ್ನ ಕೆಲಸದವಳಿಗಿಂತ ಕಡಿಯಾಗಿ ಕಾಣೋ ಈ ಸಮಾಜದಲ್ಲಿ ಹೆಂಡತಿ ಬೈಕೆ ತೀರಿಸೋ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅನ್ನೋ ಗಂಡ ನನಗೆ ಸಿಕ್ಕಿರೋದು ಜನ್ಮಾಂತರದ ಯೋಗ. ಅವರೊಬ್ಬರು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು. ಈ ಜನ್ಮದಲ್ಲಿ ನನಗೆ ಇನ್ಯಾವ ಸಿರಿ ಸಂಪತ್ತು ಬೇಡ. ಆಹಾ ಸರಸ್ವತಿ, ನೀನವನ್ ತಕ್ಕ ಹೆಂಡತಿ ಕಣೆ. ಅವನ ಮೇಲೆ ಅದು ಎಷ್ಟು ಜೀವ ಇಟ್ಕೊಂಡಿದೀಯ. ತವ್ರ ಮನೆಗೆ ಕುದುರೆ ಓಟ, ಗಂಡನ ಮನೆಗೆ ಕತ್ತೆ ನಡಿಗೆ ಅನ್ನೋ ಹೆಣ್ಮಕ್ಳೇ ಜಾಸ್ತಿ. ಅದರಲ್ಲೂ ಅತ್ತೆ ಅಂದರೆ ಜನ್ಮಾಂತರದ ಶತ್ರು ಥರ ನೋಡ್ತಾರೆ ಸೊಸೆಂದ್ರು. ಆದರೆ ನೀನು ಈ ಮನೆಗೆ ಕಾಲಿಟ್ಟಾಗಿಂದ ಒಬ್ಬರ ಮೇಲೂ ಕೋಪ ಮಾಡ್ಕೊಂಡಿಲ್ಲ, ಮುಖನೂ ಸೆಂಡ್ರಿಸ್ಕೊಂಡಿಲ್ಲ. ಹೆತ್ತ ಮಗಳಿಗಿಂತ ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ದೀಯ. ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಮ್ಮ, ಪ್ರೀತಿಸೋದ್ರಲ್ಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ ಅನ್ನೋದನ್ನ ನಾನು ಕಲ್ತಿದ್ದೆ ನಿಮ್ಮಿಂದ. ಅದು ಕಲ್ತಿದ್ದಲ್ಲ ಮಗಳೇ, ನಿನಗೆ ಹುಟ್ಟಿನಿಂದನೇ ಬಂದಿದ್ದು. ನಿನ್ನ ಜೊತೆ ತುಂಬ ಕಾಲ ಇರಬೇಕು ಅನ್ನೋ ಆಸೆ ನನಗಿದೆ. ಆದರೆ ಹಾಳಾದ ಕಾಯಿಲೆ ದಿನೇ ದಿನೇ ಉಲ್ಬಣ ಆಗ್ತಾನೇ ಇದೆ. ಏನೂ ಆಗಲ್ಲ, ಹೆದರ್ಕೊಂಬೇಡಿ. ಖಂಡಿತ ಬೇಗ ಗುಣ ಆಗ್ತೀರಾ. ನಿನ್ನ ಬಾಯಾರಿಕೆಯಿಂದ ಅಷ್ಟಾದರೆ ಸಾಕು. ಕೊನೆ ಪಕ್ಷ ನಿನ್ನ ಮಗುನ ಎತ್ತಿ ಮುದ್ದಾಡಿದ ಮೇಲೆ ಹೋದ್ರೂ ಸಂತೋಷನೇ. ಹಾಗನ್ಬೇಡಿ ಅಮ್ಮ, ನೀವೇ ಈ ಮನೆ ಆಧಾರ ಸ್ತಂಭ. ನಮ್ಮ ಜೊತೆ 100 ವರ್ಷ ಇರ್ತೀರೋ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ವಾಸನೆ ಗಮ್ ಅಂತ ಇದೆ. ಮತ್ ಹೋಗಿ ಒಂದು ರುಚಿ ನೋಡುತ್ತಾನೆ. ಬೇಡಪ್ಪ, ನಳಪಕ್ಕ ಸಿದ್ಧ ಆದ್ಮೇಲೆ ನಾನೇ ಕರಿತೀನಿ ಅಂತ ಹೇಳಿದ್ದಾರೆ. ಓಹೋ, ಬಂದ್ರಪ್ಪ, ಬನ್ನಿ ಬನ್ನಿ. ಅಮ್ಮ, ಅಜ್ಜಿ, ನೀವಿಬ್ರು ಇಲ್ಲೇ ಇದ್ದೀರಾ? ಇನ್ನೆಲ್ಲಿರ್ಬೇಕು? ನೀವಿಬ್ರು ಇಲ್ಲಿದ್ರೆ ಮತ್ತೆ ಅಡ್ಗೆ ಮನೆಯಿಂದ ಗಮ್ಮಂತ ವಾಸನೆ ಬರ್ತಾ ಇದೆ. ಏನ್ ವಾಸನೆ ಕಂಡ್ರು? ಹೋಳಿಗೆ ವಾಸನೆ ಅನ್ಸುತ್ತೆ. ಹೋಳಿಗೆ ವಾಸನೆ ಅನ್ಸುತ್ತೆ ಅಲ್ಲ, ಹೋಳಿಗೆ ವಾಸನೆನೆ. ಹೋಳಿಗೆನಾ? ಹೋಳಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ನಂಗೂ ಇಷ್ಟ. ನೀವಿಬ್ರು ಇಲ್ಲಿದ್ರೆ ಹೋಳಿಗೆ ಮಾಡ್ತಾ ಇರೋದು ಯಾರು? ಬಂದ್ರು ನೋಡೋಣ. ಹೇ, ನಿಂತ್ಕೊಳ್ರು. ನೀ ಬಿಡು ಸರಸ್ವತಿ, ಹುಚ್ಚ ಹುಡುಗರು. ಗುರುಗಳೇ, ವಾಸನೆ ಗಮ್ಮಂತೈತೆ, ಏನ್ ಮಾಡ್ತಾ ಇದ್ದೀರಾ? ಏಯ್, ನೀವೆಲ್ಲ ಯಾಕ್ರೋ ಬರಕ್ ಹೋದ್ರಿ? ಹೋಳಿಗೆ ಮಾಡ್ತಾ ಇದ್ದೀನಿ, ಆದ್ಮೇಲೆ ಕರಿತೀನಿ, ಹೋಗಿ. ಏನ್ ಗುರುಗಳೇ, ಮೈಯೆಲ್ಲ ಹಿಟ್ಟು. ಗುರುಗಳು ಹೇಳ್ತಾರೆ ಕೈಗೆ ಸರ ಇದ್ರೆ ಬಾಯಿ ಮೊಸರು ಅಂತ. ಹೌದು, ಇದನ್ನು ಹಾಗೇನೆ. ಮೈ ಹಿಟ್ಟಾದ್ರೆ ಕೈಗೆ ಒಬ್ಬಟ್ಟು. ಗುರುಗಳೇ, ಸದ್ಯಕ್ಕೆ ನಾವು ಇದನ್ನ ತಿಂತೀವಿ, ಆಮೇಲೆ ನೀವು ಬೇರೆದ್ ಮಾಡಿ.
ತಿನ್ಕೊಂಡ್ ಏಯ್ ಏಯ್ ನಿಂತ್ಕೊಳ್ರೋ, ಏಯ್ ಬೇರೆದ್ ಕೊಡ್ತೀನಿ ನಿಂತ್ಕೊಳ್ರೋ. ಏಯ್ ಏಯ್ ನಿಂತ್ಕೋ ನಿಂತ್ಕೋ, ಕೊಡೋ ಇಲ್ಲಿ. ಯಾಕ್ರಿ ಮಕ್ಕಳಿಂದ ಕಿತ್ಕೊಳ್ತಿದ್ದೀರಾ? ಅದು ಅದು ಅಮ್ಮ, ಗುರುಗಳಿಗೆ ಒಂದು ಹೊಲ್ಗೆನು ಸರಿಯಾಗಿ ಮಾಡಕ್ ಬಂದಿಲ್ಲ. ಎಲ್ಲ ಕಪ್ಪಿಗೆ ಸೀದೋಗಿದೆ. ಮುರಿದು ಪುಡಿ ಪುಡಿ ಆಗಿದೆ. ಒಂದು ಇವನ್ ತಲೆ ತರ ಚಿಕ್ಕದಿದೆ, ಇನ್ನೊಂದು ಇವನ್ ತಲೆ ತರ ದೊಡ್ಡದಿದೆ. ಒಂದ್ರಲ್ಲಿ ಬರೀ ಹಿಟ್ಟೇ ಇದೆ, ಇನ್ನೊಂದ್ರಲ್ಲಿ ಹೂರ್ಣ ಎಲ್ಲಿದೆ ಅಂತ ಹುಡುಕ್ಬೇಕು. ಸುಮ್ನಿರೋ, ಮರ್ಯಾದೆ ತೆಗಿಬೇಡಿ. ಯಾಕ್ರಿ, ಏನಾಯ್ತು? ಹಾಕು ವೆಂಕಟನಾಥ, ಏನಾಯ್ತು? ಅದು ಒಂದು ಬೇಯಿಸೋವಾಗ ಇನ್ನೊಂದು ತಟ್ತಾ ಇದ್ದೆ, ಇದು ತಟ್ಟೋ ಅಷ್ಟರಲ್ಲಿ ಅದು ಸೀದೋಗಿದೆ. ಸೀದೋಗಿರೋದು ಎತ್ತೋಣ ಅನ್ಕೊಂಡೆ, ತಟ್ಟಿರೋದು ಕಿತ್ತೋಯ್ತು. ಆದ್ರೆ ಈಗ ತಿಳುವಳಿಕೆ ಬಂದಿದೆ, ಹೋಗಿ ಸರಿಯಾಗಿ ಮಾಡ್ಕೊಂಡು ಬರ್ತೀನಿ, ಅದಕ್ಕೆ ಕಿತ್ಕೊಂಡೆ. ಇಲ್ಲಿ ಕೊಡಿ ನೋಡೋಣ. ಆಹಾ, ಹೋಳಿಗೆ ತುಂಬಾನೇ ಚೆನ್ನಾಗಿದೆ. ಇಂಥ ಹೋಳಿಗೆನ ನನ್ನ ಜೀವಮಾನದಲ್ಲೇ ತಿಂದಿರ್ಲಿಲ್ಲ. ಸರಸ್ವತಿ, ಅಪಹಾಸ್ಯ ಮಾಡ್ತಿದ್ಯಾ? ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಇದು ಬೇಳೆ, ಬೆಲ್ಲ, ತುಪ್ಪ ಅಷ್ಟೇ ಹಾಕಿ ಮಾಡಿರೋದಲ್ಲ, ನಿಮ್ಮ ಪ್ರೀತಿಯನ್ನು ಅಮೃತ ಹಾಕಿ ಮಾಡಿದಿರಲ್ಲ, ಅದಕ್ಕೆ ಇಷ್ಟೊಂದು ರುಚಿಯಾಗಿದೆ. ಹೌದಾ ಅಮ್ಮ, ನಿಜವಾಗ್ಲೂ ಅಷ್ಟೊಂದು ರುಚಿಯಾಗಿದ್ಯಾ? ತಗೋ. ಗುರುಗಳೇ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕಪ್ಪು ಸೀದೋಗಿದ್ರೂ ತುಂಬಾ ರುಚಿಯಾಗಿದೆ. ಓ, ಮಕ್ಕಳೇ ಇಷ್ಟೊಂದು ಸಂತೋಷವಾಗಿ ತಿಂತಾ ಇದ್ದಾರೆ ಅಂದರೆ ನಿಜವಾಗ್ಲೂ ರುಚಿಯಾಗೇ ಇರುತ್ತೆ. ಎಲ್ಲಿ ಕೊಟ್ಟು ನೋಡೋಣ. ತುಂಬಾನೇ ರುಚಿಯಾಗಿದೆ. ಅಮ್ಮ,